ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಶಿವಪುರ ಮೆಟ್ರಿ ಕಂಪ್ಲಿ ತಾಲೂಕು. ನಮ್ಮಲ್ಲಿ ವಿಶೇಷವಾಗಿ ಇವತ್ತು ವಿಜ್ಞಾನ ವಸ್ತು ಪ್ರದರ್ಶನವನ್ನು ನಮ್ಮ ಶಾಲೆಯಲ್ಲಿ ವಿಜ್ಞಾನ ಶಿಕ್ಷಕರಾಗಿರ್ತಕ್ಕಂತಹ ನಮ್ಮ ಬಸವರಾಜ್ ಸರ್ ಹಾಗೂ ನಮ್ಮ ಸುನೀತಾ ಮೇಡಮ್ ಅವರು ಈ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ. ಇದಕ್ಕೆ ಸಹಕಾರ ನೀಡಿದಂಥ ನಮ್ಮ ಶಾಲೆಯ ಬರ್ತುಮುಖಗಳಾಗಿರ್ತಕ್ಕಂತಹ ಶ್ರೀಯುತ ಎಚ್.ಎಂ. ವಿಶ್ವನಾಥ್ ಸರ್ ಅವರು ಹಾಗೂ ನಮ್ಮ HMCಯ ಅಧ್ಯಕ್ಷರು, ಎಲ್ಲ ಸರ್ವ ಪದಾಧಿಕಾರಿಗಳು, ಹಾಗೆಯೇ ನಮ್ಮ ಶಾಲೆಯ ಹಿರಿಯ ಶಿಕ್ಷಕರಾಗಿರ್ತಕ್ಕಂಥ ರಾಮಚಂದ್ರ ಸರ್, ಗಾಂಧಿಗಪ್ಪ ಸಾರು ಮತ್ತು ನಮ್ಮ ರತ್ನ ಮೇಡಮ್ ಅವರು ಇವೆಲ್ಲರೂ ಕೂಡ ಸಹಕಾರದಿಂದ ಒಂದು ಅತ್ಯುತ್ತಮವಾಗಿ ಇವತ್ತು ಮೂಡಿ ಬಂದಿದೆ. ವಿಶೇಷವಾಗಿ ಏನಪ್ಪ ಅಂದರೆ, ನಾವು ಯಾಕೆ ಈ ಒಂದು ವಿಜ್ಞಾನ ಕಾರ್ಯಕ್ರಮವನ್ನು ಮಾಡಿದ್ವಿ ಅಂದರೆ, ವಿಜ್ಞಾನ ಅಂದರೆ ಏನೋ ಅಂತ ಮೊದಲು ತಿಳ್ಕೋಬೇಕು. ನಾವು ವಿಜ್ಞಾನ ಅಂತಂದರೆ ನಾವು ವಿಶಾಲವಾದಂತಹ ಜ್ಞಾನವನ್ನು ಏನು ನಮ್ಮ ಚೈತನ್ಯವನ್ನು ನಮ್ಮ ಮಕ್ಕಳಲ್ಲಿ ಬೆಳೆಸಬೇಕು ಅನ್ನೋದು ನಮ್ಮದು ಒಂದು ಕಾನ್ಸೆಪ್ಟ್. ಇದು ವಿಶೇಷ ಇಷ್ಟೇನೆ, ಯಾವ ಊರಿನಲ್ಲಿ ಶಾಲೆಗಳು ಹೆಚ್ಚು ತೆರೆಯುತ್ತವೋ ಅಲ್ಲಿ ವಿಜ್ಞಾನ ಬೆಳೆಯುತ್ತೆ. ಯಾವ ಊರಿನಲ್ಲಿ ಹೆಚ್ಚು ಗುಡಿಗಳಲ್ಲಿ ನಾವು ಗಂಟೆಯನ್ನು ಬಾರಿಸ್ತೀವೋ ಅಲ್ಲಿ ಅಜ್ಞಾನ ಬೆಳೆಯುತ್ತೆ ಅಂದರೆ ಇದೊಂದು ಉದಾಹರಣೆ ಅಷ್ಟೇ. ಅಂದರೆ ವಿಜ್ಞಾನ ಅಂತಕ್ಕಂಥದ್ದು ಎಜುಕೇಶನ್ ಇಸ್ ಪವರ್, ಅಂದರೆ ಶಿಕ್ಷಣದ ಶಕ್ತಿಯನ್ನು ತೋರಿಸುತ್ತೆ. ಶಿಕ್ಷಣವೇ ಶಕ್ತಿ ಅಂತಕ್ಕಂಥದ್ದು. ನಾವು ಶಿಕ್ಷಣವನ್ನು ಪಡ್ಕೋಬೇಕು ಅಂದರೆ ಮತ್ತೆ ಅದನ್ನ ಯಾವ ರೀತಿಯಲ್ಲಿ ಅನುಸರಿಸಬೇಕು. ಈಗ ವಿಜ್ಞಾನ ಅಂದರೆ ಅನುಸರಿಸೋದೇ ವಿಜ್ಞಾನ. ಹಾಗಾಗಿ ನಾವು ಹಿಂದೆ ಏನು ಮಾಡ್ತಿದ್ವಿ ಅಂತ ಕಲಿಬೇಕಾದ್ರೆ ನಮ್ಮನ್ನು ಹೇಳ್ತಾ ಇದ್ವಿ. ಈಗ ಇಲ್ಲಿ ಹಲವಾರು ಕಾನ್ಸೆಪ್ಟ್ ಪರಿಕಲ್ಪನೆಗಳನ್ನ ನಮ್ಮ ಟೀಚರ್ಸ್ ಇಲ್ಲಿ ಏರ್ಪಡಿಸಿದ್ದಾರೆ. ವಿದ್ಯುತ್ ಶಕ್ತಿ ಅಂದ್ರೇನು, ವಿದ್ಯುತ್ ಶಕ್ತಿ ಮಂಡಲ ಅಂದ್ರೇನು, ಮಿಶ್ರಣಗಳ ಬೇರ್ಪಡಿಸುವಿಕೆ ಅಂದ್ರೇನು, ಮತ್ತು ಬೆಳಕಿನ ಗುಣಲಕ್ಷಣಗಳು ಯಾವ್ಯಾವು, ಇವೆಲ್ಲ ಹೂವಿನ ಬಗ್ಗೆ ನಿಮಗೆಷ್ಟು ಗೊತ್ತು ನೋಡಿ, ಇವೆಲ್ಲವೂ ಇರ್ತವೆ. ಮಕ್ಕ ಸಸ್ಯದ ಭಾಗಗಳು, ಈಗ ಹಲವಾರು ಕಾನ್ಸೆಪ್ಟ್ಗಳಲ್ಲಿ 10 ಕಾನ್ಸೆಪ್ಟ್ಗಳನ್ನ ಏರ್ಪಡಿಸಿದ್ದಾರೆ. ಅವನ್ನ ನಾವು ಇವತ್ತು ದಿನನಿತ್ಯದ ಚಟುವಟಿಕೆಯಲ್ಲಿ ನಮ್ಮ ದೈನಂದಿನ ನಮ್ಮ ಜೀವನದಲ್ಲಿ ಹೇಗೆ ಬೆಳೆಸ್ಕೊಳ್ತಾ ಇದ್ದೀವಿ. ಈಗ ವಿದ್ಯುತ್ ಅಂದರೆ ವಾಹಕ ಅವಾಹಕ ಅಂತ ಇರ್ತದೆ. ಯಾವುದನ್ನ ಕರೆಂಟ್ ಶಾಕ್ ಹೊಡಿತು, ಯಾವುದನ್ನು ಹೊಡೆಯಲ್ಲ. ಈಗ ಕಟ್ಟಿಗೆ ಇದೆ, ಅದು ಹೊಡೆಯೋದಿಲ್ಲ. ಅದೇ ಕಬ್ಬಣ ಆದರೆ ಹೊಡೆಯುತ್ತೆ. ಈ ಥರ ಹಲವಾರು ಕಾನ್ಸೆಪ್ಟ್ಗಳನ್ನ ನಿಜವನ್ನು ಬಹಳ ಸುಂದರವಾಗಿ ಮತ್ತೆ ನೈಸರ್ಗಿಕ ಒಂದು ಫ್ರಿಡ್ಜನ್ನು ಮಾಡಿದ್ದಾರೆ. ನಾವು ಶೈತ್ಯಕ ಅಂತ ಕರಿತೀವಿ ಕನ್ನಡದಲ್ಲಿ, ಶೈತ್ಯಗಾನ ಅಥವಾ ಶೈತ್ಯಕ ಅಂತ ಕರಿತೀವಿ. ಯಾಕಂದರೆ ನಾವು ಒಂದು ಕರೆಂಟಿನ ಒಂದು ಫ್ರಿಡ್ಜ್ಗೂ ನಮ್ಮ ಸ್ವಾಭಾವಿಕ ಫ್ರಿಡ್ಜ್ಗೂ ವ್ಯತ್ಯಾಸ ಭಾರಿ ಇದೆ. ಯಾಕಂದರೆ ಕರೆಂಟಿನ ಫ್ರಿಡ್ಜನ್ನು ಅಲ್ಲಿ ರೊಕ್ಕ ಖರ್ಚು ಮಾಡಬೇಕು, ಇನ್ವೆಸ್ಟ್ಮೆಂಟ್ ಜಾಸ್ತಿಯಲ್ಲಿ, ಬಟ್ ನಾವು ಪಡ್ಕೊಳ್ತಕ್ಕಂಥ ಕಡಿಮೆ. ಆದರೆ ನಾವು ಸ್ವಾಭಾವಿಕವಾಗಿ ನಾವು ಇಲ್ಲೇ ಕೂಡ ಮಾಡ್ಕೊಂಡ್ಬರ್ತಾ ಇದ್ದೀವಿ. ನಾವು ಬರೀಗಳಲ್ಲಿ ನೀರನ್ನು ಹಾಕಿ, ಕೆಳಗಡೆ ಉಸುಕು ಹಾಕಿ, ಅದು ನೀರನ್ನು ಹಾಕಿ ತಂಪು ಮಾಡ್ಕೊಳ್ತಾ ಇದ್ದೀವಿ. ಅದು ಕೂಡ ಶೈತ್ಯಕನೇ, ಅದು ಕೂಡ ಫ್ರಿಡ್ಜೆ. ಈ ಥರ ಹಲವಾರು ಕಾನ್ಸೆಪ್ಟ್ಗಳನ್ನು ತುಂಬ ಸುಂದರವಾಗಿ, ತುಂಬ ನೋಡುಗರವನ್ನ ಮೆಚ್ಚುವಂತೆ ನಮ್ಮ ಮಕ್ಕಳ ಒಂದು ಮಟ್ಟಕ್ಕೆ ಮಕ್ಕಳೇ ಹೇಳಿರ್ತಕ್ಕಂಥ ಎಲ್ಲ ಅವರೇ ಮಕ್ಕಳು ಮಾಡ್ಕೊಂಡ್ಬಂದು ಅವರೇ ಇವನ್ನೆಲ್ಲವನ್ನು ಕೂಡ ಪರಿಕಲ್ಪನೆ ಬಿಡ್ತಾ ಇದ್ದಾರೆ. ಇದು ತುಂಬ ಸಂತೋಷದ ವಿಚಾರ ಅಂತ ಹೇಳ್ತಾ ನನ್ನ ಮಾತನಾಡಿ ಈ ದಿನದ ವಿಶೇಷತೆ ಏನಪ್ಪ ಅಂದರೆ, ಈಗ 3ನೇ ಒಂದು ಪಾಲಕ ಪೋಷಕರ ಸಭೆಯಲ್ಲಿ ಒಂದು ಕರೆಯಲಾಗಿತ್ತು. ನಮ್ಮ ಟೀಚರ್ ಅವರು ಎಲ್ಲ ಹೇಳಿದಂತೆ ಆ ಪಾಲಕ ಪೋಷಕರ ಸಭೆಯಲ್ಲಿ ವಿಜ್ಞಾನ ಮೇಳ ಮಾಡಿದ್ರೆ ಚೆನ್ನಾಗಿರುತ್ತೆ. ಎಲ್ಲ ಪೋಷಕರು ಬರ್ತಾರೆ, ಬಂದು ತಮ್ಮ ಮಕ್ಕಳ ಒಂದು ಉತ್ತಮವಾಗಿರ್ತಕ್ಕಂಥ ಒಂದು ವಿದ್ಯಾಭ್ಯಾಸವನ್ನು ನೋಡ್ತಾರೆ ಅವರು. ಅದಕ್ಕಾಗಿ ಇವತ್ತೇ ಏರ್ಪಾಡು ಮಾಡಿದೆ ಅಂತ ಹೇಳಿದ್ರು. ಆ್ಯಕ್ಚುಲಿ ಇದು 3ನೇ ಮತ್ತು ಕೊನೆಯ ಒಂದು ಪಾಲಕ ಪೋಷಕರ ಸಭೆಯಾಗಿತ್ತು. ಇವತ್ತು ಎಲ್ಲ ಮಕ್ಕಳು ಭಾಳ ಚೆನ್ನಾಗಿ ವಿವರಣೆ ಮಾಡಿದರು. ಪ್ರತಿಯೊಂದು ವಿಜ್ಞಾನದ ಬಗ್ಗೆ ಎಲ್ಲ ಅನೇಕ ವಿಷಯಗಳನ್ನು ಅವರು ತಮ್ಮ ಒಂದು ಮಟ್ಟಕ್ಕೆ ತಕ್ಕಂತೆ ಭಾಳ ಸುಂದರವಾಗಿರ್ತಕ್ಕಂಥ ಒಂದು ವಿವರಣೆಯನ್ನು ನೀಡಿದರು. ಇದಕ್ಕೆಲ್ಲ ಅದರಿಂದ ಇರ್ತಕ್ಕಂಥ ನಮ್ಮ ಸುನೀತಾ ಮೇಡಮ್ ಅವರಾಗಿರ್ಬೋದು, ಆಮೇಲೆ ನಮ್ಮ ರತ್ನ ಮೇಡಮ್ ಅವರಾಗಿರ್ಬೋದು, ಬಸವರಾಜ್ ಸರ್ ಆಗಿರ್ಬೋದು, ಎಲ್ಲ ಶಿಕ್ಷಕರು ಇದರಲ್ಲಿ ಭಾಗವಹಿಸಿ ಅವರನ್ನು ಬಹಳಷ್ಟು ಉತ್ತೇಜನಗೊಳಿಸಿ ಅವರಿಗೆ ಈ ಒಂದು ಇದರಲ್ಲಿ ಚೆನ್ನಾಗಿ ಮಾಡುವಂತೆ ಪ್ರಯತ್ನ ಮಾಡಿದ್ದಾರೆ. ಅದಕ್ಕೆ ನಾವು ನಮ್ಮೆಲ್ಲ ಶಿಕ್ಷಕರು ಮತ್ತು ಮಕ್ಕಳ ಪರವಾಗಿ ಅವರಿಗೆ ಧನ್ಯವಾದವನ್ನು ಅರ್ಪಿಸ್ತೀವಿ. ಅದೇ ರೀತಿ ನಮ್ಮ ಶಾಲೆಯ ಎಲ್ಲ ಮಕ್ಕಳು ವಿಜ್ಞಾನದ ಬಗ್ಗೆ ಇವತ್ತು ಬಹಳಷ್ಟು ವಿಷಯಗಳನ್ನು ತಿಳ್ಕೊಂಡರು. ಅವರು ತಮ್ಮ ಮಟ್ಟಕ್ಕೆ ತಿಳ್ಕೊಂಡು ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿ ಸಾಕಷ್ಟು ವಿಷಯಗಳನ್ನು ಹೇಳಿದ್ದಾರೆ. ಈ ಹಿಂದೆ ಅನೇಕ ಎಲ್ಲ ಶಿಕ್ಷಕರ ಮತ್ತು ಅವ್ರ ಹಿಂದೆ ಅವರ ಒಂದು ಇದು ಇದೆ. ಅದಕ್ಕಾಗಿ ಅವರಿಗೆಲ್ಲರೂ ನಾವು ಆದಾಯ ಆಗಿರ್ತೀವಿ. ಇದೇ ರೀತಿಯಾಗಿ ಮುಂದೆ ಮಕ್ಕಳು ಇದೇ ರೀತಿ ಕಲಿಕಾ ಮೇಳಗಳನ್ನು ಮಾಡ್ತಾ ಹೋದರೆ ಅವರು ವಿಜ್ಞಾನ ಮತ್ತು ಗಣಿತ ಅಂತಕ್ಕಂಥದ್ರ ಬಗ್ಗೆ ಭಯನೇ ಇರೋದಿಲ್ಲ. ಇದನ್ನು ಸರಾಗವಾಗಿ ಅವರು ಹೇಳ್ತಕ್ಕಂಥ ಒಂದು ಶಕ್ತಿಯನ್ನು ಪಡಿತಾರೆ. ಆದ್ದರಿಂದ ಇದೇ ರೀತಿ ಮುಂದಿನ ದಿನಗಳಲ್ಲಿ ಎಲ್ಲ ಮಕ್ಕಳನ್ನು ತಯಾರು ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು ನಮ್ಮ ಶಾಲೆಯಲ್ಲಿ ಶಿಕ್ಷಕ
ಪೋಷಕರ ಮಹಾಸಭೆಯ ಜೊತೆಗೆ ವಿಜ್ಞಾನ ದಿನಾಚರಣೆ ನಿಮಿತ್ತ ಒಂದು ಮೇಳವನ್ನು ಏರ್ಪಡಿಸಿದ್ವಿ. ವಿಜ್ಞಾನ ಅಂದರೆ ಅದಕ್ಕೆ ಅಂತ್ಯನೇ ಇಲ್ಲ. ವಿಜ್ಞಾನ ನಮ್ಮ ಮಕ್ಕಳ ಮಟ್ಟಕ್ಕೆ ಮೂಲಭೂತ ಪರಿಕಲ್ಪನೆಗಳಿಗೆ ಸಂಬಂಧಿಸಿದಂತೆ ಸಣ್ಣ ಸಣ್ಣ ಚಟುವಟಿಕೆಗಳನ್ನು ನಾವು ಏರ್ಪಡಿಸಿದ್ದೀವಿ. ಮೂಲಭೂತ ಚಟುವಟಿಕೆಗಳನ್ನ, ಮೂಲಭೂತ ಅಂಶಗಳನ್ನು ಅವ್ರು ಅರ್ಥ ಮಾಡ್ಕೊಂಡ್ರೆ ಮುಂದಿನ ವಿದ್ಯಾಭ್ಯಾಸಕ್ಕೆ ಅವರಿಗೆ ಅರ್ಥ ಆಗುತ್ತೆ ಅಂದ್ಕೊಂಡು ಆಮ್ಲ ಪ್ರತ್ಯಾಮ್ಲ ಆಗಿರಬಹುದು, ಬೆಳಕಾಗಿರಬಹುದು, ಶಬ್ದ ಆಗಿರಬಹುದು, ದಿನನಿತ್ಯದ ಜೀವನದಲ್ಲಿ ವಿಜ್ಞಾನ ಹೇಗೆ ಬಳಕೆ ಆಗುತ್ತೆ ಅನ್ನೋ ಅಂಶದ ಆಧಾರದಲ್ಲಿ ಸುಮಾರು ಚಟುವಟಿಕೆಗಳನ್ನು ಮಾಡಿದ್ದೀವಿ. ಅದರಲ್ಲಿ ಮಕ್ಕಳು ತುಂಬಾನೇ ಅಂದರೆ ಆಸಕ್ತಿಯಿಂದ ಭಾಗವಹಿಸಿದ್ದಾರೆ. ಇದು ಒಂದು ದಿವಸದ ಶ್ರಮ ಅಲ್ಲ, ಸುಮಾರು 20 ದಿವಸದಿಂದ ನಮ್ಮ ಶಾಲೆ ಎಲ್ಲ ಶಿಕ್ಷಕರು ಇದರಲ್ಲಿ ಭಾಗವಹಿಸಿದ್ದೀವಿ. ಎಲ್ಲ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಹೀಗೇನೆ ಮಕ್ಕಳು ಬೇರೆ ಬೇರೆ ಚಟುವಟಿಕೆಗಳಲ್ಲಿ ಭಾಗವಹಿಸ್ತಾ ಅವ್ರ ವಿದ್ಯಾಭ್ಯಾಸ ಮುಂದೆ ಚೆನ್ನಾಗಾಗಲಿ ಅಂತ ಆಶಿಸ್ತಾ ನಾನು 2 ಮಾತನ್ನು ಮುಗಿಸ್ತೇನೆ. ನಮಸ್ಕಾರ ಎಲ್ಲರಿಗೂ. ಈ ದಿನ ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಶಿವಪುರ ಮೆಟ್ರಿಯಲ್ಲಿ ಶಿಕ್ಷಕ ಪೋಷಕ ಮಹಾಸಭೆಯ ಪ್ರಯುಕ್ತ 4 ಮತ್ತು 5ನೇ ತರಗತಿ ಮತ್ತು 6 ಮತ್ತು 7ನೇ ತರಗತಿ ವಿದ್ಯಾರ್ಥಿಗಳಿಗೆ ವೈಜ್ಞಾನಿಕ ಮನೋಭಾವನೆ ಬೆಳೆಸಲಿಕ್ಕೆ ವಿಜ್ಞಾನ ಅಂದ್ರೇನು, ವಿಜ್ಞಾನದಲ್ಲಿ ಬರ್ತಕ್ಕಂತಹ ಪರಿಕಲ್ಪನೆಗಳನ್ನು ಯಾವ ರೀತಿಯಾಗಿ ನಾವು ಬೆಳೆಸ್ಕೊಳ್ಬೇಕು ನಿತ್ಯ ಜೀವನದಲ್ಲಿ, ಅದನ್ನ ಯಾವ ರೀತಿಯಾಗಿ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು ಅಂತಕ್ಕಂಥದನ್ನ 4ರಿಂದ 7ನೇ ತರಗತಿ ವಿದ್ಯಾರ್ಥಿಗಳು ಬಹಳ ಸರಳವಾಗಿ ಪ್ರಯೋಗಗಳನ್ನು ಮಾಡಿದ್ರು. ಇದರ ಮಕ್ಕಳ ಪಾಲ್ಗೊಳ್ಳುವಿಕೆ ಬಹಳ ಉತ್ತಮವಾಗಿತ್ತು ಅಂತಕ್ಕಂಥದ್ದು. ಯಾಕಂದ್ರೆ ವಿಜ್ಞಾನ ಅಂತಕ್ಕಂಥದ್ದು ಹೇಳಿದ್ರೆ ಈಗಾಗಲೇ ಜ್ಞಾನದ ಒಂದು ಕ್ರಮಬದ್ಧವಾದ ಅಧ್ಯಯನ ಅಂತಕ್ಕಂಥದ್ದು. ಈ ಜ್ಞಾನವನ್ನು ನಾವು ಕ್ರಮಬದ್ಧವಾಗಿ ಅಧ್ಯಯನ ಮಾಡ್ತಾ ಹೋದಂಗೆಲ್ಲ ಏನಾಗುತ್ತೆ, ವಿಜ್ಞಾನದ ಪರಿಕಲ್ಪನೆಗಳು ಮಕ್ಕಳಲ್ಲಿ ಬೆಳೀತಾ ಹೋಗ್ತಾವ ಅಂತಕ್ಕಂಥದ್ದು. ಸೊ ಈ ಒಂದು ಈಗಿನಿಂದನೇ ಪ್ರಾಥಮಿಕ ಹಂತದಿಂದಲೇ ಈ ಒಂದು ವೈಜ್ಞಾನಿಕ ಮನೋಭಾವವನ್ನು ಬೆಳೆಸಿಕೊಂಡೇ ಆದಲ್ಲಿ ಮಕ್ಕಳು ಮುಂದಿನ ಪ್ರೌಢಶಾಲೆಗೆ, ಪದವಿ, ನಂತರ ಉನ್ನತ ಒಂದು ಹುದ್ದೆಗಳಿಗೆ ಹೋದಾಗ ಕೂಡ ಆ ಮಕ್ಕಳು ಇದರ ಪರಿಕಲ್ಪನೆಯನ್ನು ನಾನು ಯಾವ ರೀತಿಯಾಗಿ ಅದನ್ನು ಬಳಸಿಕೊಂಡೆ, ನನ್ನ ಜೀವನಕ್ಕೆ ಯಾವ ರೀತಿಯಾಗಿ ಉಪಯೋಗ ಆಗುವಂತಕ್ಕಂಥದನ್ನ ಮಕ್ಕಳು ನೆನೆಸ್ಕೊಳ್ತಾರೆ ಅಂತಕ್ಕಂಥದ್ದು. ಹಾಗೆ ಎಲ್ಲಾ ಶಿಕ್ಷಕರ ಸಹಕಾರದೊಂದಿಗೆ ಈ ಒಂದು ವಿಜ್ಞಾನ ವಸ್ತು ಪ್ರದರ್ಶನ ಅಂತಕ್ಕಂಥದ್ದು ಬಹಳ ಅತ್ಯುತ್ತಮವಾಗಿ ಪ್ರಚಾರ ಆಗದಂತಕ್ಕಂಥದ್ದು. ಎಲ್ಲರೂ ಕೂಡ ಪೋಷಕರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿರುವಂತಕ್ಕಂಥದ್ದು. ಇಷ್ಟು ಹೇಳಿ ಈ ಒಂದು ಎಲ್ಲಾ ಮಕ್ಕಳು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಮಕ್ಕಳ ಮುಂದಿನ ದಿನಗಳಲ್ಲೂ ಕೂಡ ನೀವು ವಿಜ್ಞಾನದ ಪರಿಕಲ್ಪನೆಯನ್ನು ಮಕ್ಕಳ ಮುಖಾಂತರ ಬೆಳೆಸಿಕೊಳ್ಳಿ, ಅದನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿ ಅಂತಕ್ಕಂಥ ಹೇಳ್ತಾ ಇದನ್ನು ಕಾರ್ಯಕ್ರಮ ನಡೆಸಿಕೊಳ್ಳಲಿಕ್ಕೆ ಸಹಕರಿಸಿದಂತ ಎಲ್ಲರಿಗೂ ಕೂಡ ನಾನು ವಂದಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಈ ದಿನದ ಈ ಒಂದು ಪಾಲಕ ಶಿಕ್ಷಕರ ಮಹಾಸಭೆ ಹಾಗೂ ಮಕ್ಕಳ ಕಲಿಕಾ ಪ್ರದರ್ಶನದಲ್ಲಿ RCN ರೂರಲ್ ಕೇಬಲ್ ಚಾನೆಲ್ ಮೆಟ್ರಿ ಬಹಳ ಸುದ್ದಿ ವಾಹಿನಿಯಾಗಿದೆ. ಇದು ಗ್ರಾಮೀಣ ಭಾಗದಲ್ಲಿ ವಿಶೇಷವಾಗಿ ನಮ್ಮ ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಮತ್ತು ರಾಜಕೀಯವಾಗಿ ಎಲ್ಲ ವಿಚಾರಗಳನ್ನು ಎಲ್ಲೇ ಆದರೂ ಕೂಡ ಹೋಗಿ ಆ ಚಾನಲ್ನವರು ಹೋಗಿ ಅಲ್ಲಿ ಆ ಒಂದು ರೆಕಾರ್ಡ್ ಮಾಡಿ ಇವತ್ತು ಸುತ್ತಮುತ್ತಲಿರ್ತಕ್ಕಂಥ ಹಳ್ಳಿಗಳಿಗೆ ಎಲ್ಲರೂ ಕೂಡ ಜನಗಳಿಗೆ ಒಂದು ತಲುಪತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ನಾವು ಮೊದಲ ಬಾರಿಗೆ RCN ಚಾನಲ್ಗೆ ನಾವು ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತಾ, RCN ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ನೀವು ಕೂಡ ಈ ಚಾನಲನ್ನು ಬೇರೆ ಬೇರೆ ನಿಮ್ಮ ಗ್ರೂಪ್ಗಳಿಗೆ ಇದನ್ನು ಸಲ್ಲಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ಹಾಗೂ ಹೆಚ್ಚಿನ ಮಟ್ಟದಲ್ಲಿ ನಮ್ಮ RCN ಚಾನಲನ್ನು ಎಲ್ಲ ಮನೆಗಳಲ್ಲಿ ನೋಡಬೇಕಾಗಿ ಎಲ್ಲರಲ್ಲೂ ಕೂಡ ವಿನಂತಿ.
ಮಡಿಕೆಯೊಳಗೆ ಮಡಿಕೆ ಹಾಲು ಮೊಸರು ಫ್ರಿಜ್ ಇರ್ಲಿಲ್ಲ ಅಂದ್ರೆ ನಾವು ಇದನ್ನ ವ್ಯವಸ್ಥಿತವಾಗಿ ಬಳಸ್ಕೊಂಡ್ರೆ ಬೇಸಿಗೆಯಲ್ಲಿ ಮನೆಯಲ್ಲಿ ಕೂಡ ಮಾಡ್ಬೋದು. ಮಾಡ್ಬಾರ್ದಂತೇಳಿ ಇದು ಮಾಡ್ಬೇಕಂತ ಹೇಳೋದು. ಸೌತೆಕಾಯಿ ಬಾಚಿ ಹಣ್ಣಿಂದ ಇದು ಅದಕ್ಕೆ ಸಣ್ಣ ಮಾಡಕ್ಕೆ ದೌಡೆ ಹಣ್ಣಿಂದ ಇದು ಕೋರಲ್ಲಿಂದ ಇಲ್ಲ ಎಷ್ಟು ಹಲ್ಲಿದಾವಮ್ಮ? 32 ಮೇಲೆ ಎಷ್ಟಿರ್ತಾವು? ಮೇಲೆ ಕೆಳಗಡೆ ವರ್ಷ ಅಲ್ಲ ತಿಂಗಳು. ಈ ಸೈಕಲ್ ನಡೀತದೆ ಪೂರ್ತಿ ಸೈಕಲ್. ಜೀವನ ಚಕ್ರ ಒಳ್ಳೆ ಇರ್ಲಾಳ ಇರ್ಲ ಬಿಡಮ್ಮಿ. ಹೆಂಗಾರ ತಿರುಗಿಸ್ರಿ ಸರ್ ಅಂತ ಹೇಳೋದು. ಹೆಂಗಾರ ಇಡ್ರಿ ಸರ್, ನೀವು ಹೆಂಗಾರ ಮಾಡಿ ಇಡ್ರಿ. ಅಲ್ಲ ಸರ್, ನೀವು ಹೆಂಗಾರ ಮಾಡಿ ಇಡ್ರಿ. ಆಕೆ ಮುಂಚಿತವಾಗಿ ಹೇಳ್ತಾರೆ ಯಾವ ದಿಕ್ಕಿಗೆ ನಿಂದಿರ್ತದೆ ಅಂತ. ಯಾವ ದಿಕ್ಕಿಗೆ ನಿಂತಮ್ಮ ಅದು? ಅಲ್ಲ, ಯಾವ ದಿಕ್ಕಿಗೆ ನಿಂತಮ್ಮ? ಇದು ನಿಂತಿರೋದು ಯಾವ ದಿಕ್ಕಿಗೆ? ಇದು ನಿಂತಿರೋ ದಿಕ್ಕು ಯಾವ್ದು ಹೇಳು? ಅಲ್ಲ ಪುಟ್ಟ, ಇದು ನಿಂತಿರೋದು ಯಾವ್ಯಾವ ದಿಕ್ಕಿಗೆ ನಿಂತದ್ದು? ಯಾವ ದಿಕ್ಕಿಗೆ ನಿಂತದ್ದು? ಇದು ಇಲ್ಲಿ ನೋಡಬಾರ್ದು, ಒಳಗಿನ ನೋಡಬಾರ್ದು. ನಾನು ಹಂಗಾರ ಇಡ್ರಿ, ನೀವು ಇದನ್ನು ಒಳಗಿನ ಹಿಂಗಾರ ಇಡ್ರಿ. ಇದು ಹಿಂಗೆ ನಿಂದಿರ್ತೈತಿ. ಯಾಕೆ ನಿಂದಿರ್ತೈತಂದ್ರೆ ಇದೇನು ಒಳಗಿರೋದೇನಿದು ಕಾಂತ. ಕಾಂತ ಯಾವ ದಿಕ್ಕಿಗೆ ನಿಂದಿರ್ತೈತಿ? ದಕ್ಷಿಣಕ್ಕೆ ನಿಲ್ತೈತಿ. ಹೆಂಗ್ ತಿಳಿಸಿದ್ರಲ್ಲ, ಇದು ತುದಿ ಉತ್ತರ ಹಂಗೆ ನಿಲ್ತೈತಿ. ಹಾಕೊಂಡ್ಯಾ? ನೀರು ಹಾಕೊಂಡ್ಯಾ? ಚಂದ್ರ ಬೆಟ್ಟಗಳಲ್ಲಿ
ಮಾಮೂಲಿ ಎಷ್ಟಿದೆ ಅಂಶ ಎಷ್ಟಿದೆ? ಎಷ್ಟು ಬಂದದು 29 ಬಂತು. ನೆಕ್ಸ್ಟ್ ಬಿಸಿನೀರಲ್ಲಿ ಅಲ್ಲಿ ಏನಂತ ನೋಡೋದು ಉಷ್ಣತೆ ಜಾಸ್ತಿ ಆಗ್ತಿದೆ, ಪಾದರಸದ ಮಟ್ಟ ಜಾಸ್ತಿ ಆಗ್ತದೆ. ಅದರ ಉಷ್ಣತೆ ಜಾಸ್ತಿ ಇದೆ. ಎಷ್ಟು ಹೋಯ್ತಿದ್ದು? ಸಾಮಾನ್ಯ ತಾಪ ಎಷ್ಟಿರುತ್ತೆ? ಕಾಂಡ ಉತ್ತರವಾಗಿ ಬಂದಿದ್ದಲ್ಲ ಗಟ್ಟಿ ಹೇಳು. ಇಲ್ಲ ಅದು ಅಂದ್ರೆ ಕ್ಲಾಸಲ್ಲಿ ಮಾಡ್ಕೊಡ್ತೀನಿ. ಕಲರ್ ಬದಲಾವಣೆ ತೋರಿಸ್ತಾ ಬಂತ ಕಲರ್ ಚೇಂಜ್ ಆಯ್ತಾ? ಒಂದು ಸ್ವಲ್ಪ ಅವಕಾಶ ಕೊಡಲಿ ಒಂದು ಅವ್ರಿಗೆ ಬಿಡು, ಆ ಕಡೆ ಅವ್ರಿಗೆ ಸ್ವಲ್ಪ ವಿಟಮಿನ್ ಸಿ ಇರುತ್ತೆ. ಏನ್ ಬರುತ್ತೆ? ಅಲ್ಲ, ವಿಟಮಿನ್ ಸಿ ಕಡಿಮೆ ಅಂದ್ರೆ ಯಾವ ರೋಗ ಬರುತ್ತೆ? ಯಾವ ರೋಗ ಬರುತ್ತೆ? ಸ್ವಲ್ಪ ಉಚ್ಚಾರ ಪ್ರಾಬ್ಲಮ್ ಸ್ಕರ್ವಿ ರೋಗ. ವೆರಿ ಗುಡ್. ಗಟ್ಟಿಗಳ ಕೈ ಬಿಡು, ಕೈ ಬಿಟ್ಟು ದಾಸವಾಳದಾಗ ತೋರಿಸೋದಿಲ್ಲ, ಚೆನ್ನಾಗಿ ಕಾಣಿಸುತ್ತೆ. ಎಲ್ಲದರಲ್ಲಿ ಇರುತ್ತೆ, ದಾಸವಾಳದಾಗ ತೋರಿಸು. ನಡಕಿರೋದು ಯಾವ್ದು ಸುತ್ತರ್ತಾರೆ? ನನ್ನ ಚಟುವಟಿಕೆ ಬೀಜಗಳನ್ನು ವಿಭಿನ್ನ ಪರಿಸ್ಥಿತಿಗೊಂಡು ಮಡುವಿಕೆ 4 ಗಡಿಗೆ ಹಾಕಿದ್ದೆ ಸರ್. 4 ಗಡಿಗೆಯಲ್ಲಿ ಮಣ್ಣು ಹಾಕಿದ್ದೆ, ಆಮೇಲೆ ಬೀಜನೂ ಹಾಕಿದ್ದೆ. ನೇದ್ರಲ್ಲಿ ನೀರು ಹಾಕಿದ್ದಿಲ್ಲ, ಸೂರ್ಯನ ಬೆಳಕಿಗೆ ಇಟ್ಟಿದ್ದೆ. ಬೀದ್ರಲ್ಲಿ ಜಾಸ್ತಿ ನೀರು ಹಾಕಿ ಸೂರ್ಯನ ಬೆಳಕಿಗೆ ಇಟ್ಟಿದ್ದೆ. ಸೀದ್ರಲ್ಲೂ ತೇವಾಂಶ ನೀರು ಹಾಕಿ ಕಡಲೆ ಕೋಣೆಗೆ ಇಟ್ಟಿದ್ದೆ.
ಮೊಳಕೆ ಬಂದಿದೆ, ಗಿಡ ಬಂದಿದೆ. ವೆರಿ ಗುಡ್. ನನ್ನ ಹೆಸರು ದೀಕ್ಷಾ. ನಾನು ಓದುತ್ತಿರುವುದು 6ನೇ ತರಗತಿ. ನನ್ನ ಚಟುವಟಿಕೆ ಬೇರ್ಪಡಿಸುವ ವಿಧಾನಗಳು ಸೂಕ್ತ ಉದಾಹರಣೆಗೆ ನೀಡಿವೆ. ಯಾವುದನ್ನು ಚೀಟಿ ಅಕ್ಕಿ ನೀರನ್ನು ಬಸಿಯೋದ್ರಿಂದ ಬೇರ್ಪಡಿಸ್ತೀವಿ. ಇನ್ನೊಂದು ತೂರುವಿಕೆ ಅದನ್ನು ಬೇರ್ಪಡಿಸುವುದು. ನಾನು ಓದುತ್ತಿರೋದು 6ನೇ ತರಗತಿ. ನನ್ನ ಚಟುವಟಿಕೆ ಪ್ರಯೋಗ ಮಾಡ್ತೀವಿ. ಯಾವುದಾದ್ರೂ ಆಯ್ಕೆ ಮಾಡುತ್ತೆ. ಕೊಡು, ಅವ್ರಿಗೆ ಕೈಯಲ್ಲಿ ಕೊಡು, ಒತ್ತಿ ತೋರಿಸಿ. ಇನ್ನೊಂದಾಯ್ತು. ಸರ್ ನೀರು ತೋರಿಸು. ಅದ ಸರ್ ಏನಂತ ಬೇರೆ ಮಾಡ್ತೀವಿ. ಇದನ್ನ ರೋಹಿತ್ ಸರ್ ಹೇಳ್ಬೇಕು. ನನ್ನ ಚಟುವಟಿಕೆ ನೀರಿನ ಶುದ್ಧೀಕರಣ. ಇಲ್ಲಿ ಹೊಲಸು ನೀರು ಹಾಕುತ್ತಿದೆ. ಇಲ್ಲಿ ಹೊಲಸು ನೀರು ಹಾಕುತ್ತದೆ. ಮೆಲ್ಲಕ ಏನು ಕೈ ಯಾಕೆ ನಡುಕ್ತೀಯ? ಭಯ ಪಡಬೇಡ. ಏನು ಭಯ ಪಡೋದು ಏನಿಲ್ಲ. ಬೇಸ್ ಎಕ್ಸ್ಪ್ಲೇನ್ ಮಾಡು. ಕ್ಯಾಮ್ರಾ ನೋಡೇ ಹೊಲಸು ನೀರೆಲ್ಲ ತೆಗೆದು ಫಿಲ್ಟರ್ ಆಗುತ್ತಾ? ಇವಾಗ ಕುಡಿಯೋ ನೀರಿನ ಫಿಲ್ಟರ್ ಹಾಕಿರ್ತಾರಲ್ಲ, ಇದೇ ಥರ ಇರುತ್ತಾ? ಹಾಂ, ಇದೇ ಮೆಥಡ್ ಅಲ್ಲ? ಓಕೆ. ನಮಸ್ಕಾರ. ಕೆರೆ ನೀರನ್ನ ಶುದ್ಧೀಕರಣ ಮಾಡೋದು ಆ ಥರ. ಆಮೇಲೆ ಸರ್ ಕೆರೆ ನೀರಿಗಿಂತ ಚರಂಡಿ ನೀರು ಶುದ್ಧೀಕರಣ ಕಾನ್ಸೆಪ್ಟ್ ಸರ್ ಅಲ್ಲಿಂದ ಬೆಂಗಳೂರಲ್ಲಿ ಮಾತಾಡಲ್ಲ. ಅದನ್ನು ಕಟ್ ಮಾಡಿ ಇವಾಗ ಅಡ್ಡ ಹಿಡ್ಕೊಂಡು ಇದು ಮಾಡಿ. ಈಗ ನೋಡಿದಾಗ
ಸರಳ ರೇಖೆಯಾಗಿ ಚಲಿಸುತ್ತದೆ. ವಕ್ರರೇಖೆಯಾಗಿ ಕಾಣಿಸುತ್ತದೆ. ಇನ್ನೊಂದು ಕಾಣಿಸಲ್ಲ. ಏಳು ಬಣ್ಣಗಳನ್ನು ಬಳಸಿ ಬಿಳಿಯ ಬೆಳಕಿನ ಪಡೆಯಬಹುದು. ಈಗ ತಿರುಗಿಸಿದಾಗ ಬಿಳಿ ಬಣ್ಣ ಕಾಣಿಸುತ್ತದೆ. ಮುಂಚೆ ಯಾವ್ದಿತ್ತು? ಮುಂಚೆ ತೋರಿಸು, ಫಸ್ಟ್ ನಿಲ್ಲಿಸಿ ತೋರಿಸು. ಬಣ್ಣ ಯಾವುದು? ಇದು ಏಳು ಬಣ್ಣಗಳು ಒಂದಿದೆ. ಈಗ ತಿರುಗಿಸಿದಾಗ ಬಿಳಿ ಬಣ್ಣ ಕಾಣಿಸುತ್ತದೆ. ಮುಂದೆ ಬಣ್ಣ ಈ ಬೆಳೆ. ನನ್ನ ಹೆಸರು ಅಜಯ್ ಕುಮಾರ್. ನಾನು ಓದುತ್ತಿರುವುದರಲ್ಲಿ ತರಗತಿ. ನನ್ನ ಪ್ರಯೋಗ ತೆರೆದ ಮಂಡಲ, ಮುಚ್ಚಿದ ಮಂಡಲ. ಮುಚ್ಚಿದ ಮಂಡಲ, ತೆರೆದ ಮಂಡಲ. ಯಾವ ಮುಚ್ಚಿದ ಮಂಡಲ? ಲೈಟ್ ಹತ್ತಿದ್ರೆ ತೆರೆದ ಮಂಡಲ. ಕನೆಕ್ಷನ್ ತಪ್ಪಿದ್ರೆ ತಪ್ಪಿಸಿದ್ರೆ ಆಫ್ ಮಾಡಿದ್ರೆ ನನ್ನ ಹೆಸರು ನಾಗರಾಜ. ನಾನು ಓದುತ್ತಿರುವುದು 7ನೇ ತರಗತಿ. ನನ್ನ ಪ್ರಯೋಗ ವಿದ್ಯುತ್ ಕ್ರಾಂತಿಯ ಪರಿಣಾಮ. ಅಲ್ಲಿ ಹೋಗಿ ಸ್ವಲ್ಪ ಅಬ್ಸರ್ವ್ ಮಾಡಿ ಸರ್. ಇದು ಒಂದು ಕಾಂತ, ಇದ್ರ ಒಳಗಿರುವುದು ಒಂದು ಕಾಂತ. ಏನು ತಿರುಗಿಸುತ್ತೆ ನಾವು. ಈ ಕಡೆ ಸೈಡ್ ಬ್ಯಾಟ್ರಿ ಕನೆಕ್ಷನ್ ಕೊಟ್ಟರೆ ಇದ್ರಿ ಬ್ಯಾಟ್ರಿ ಪವರ್ ಏನು ಇಷ್ಟ ಕಾಣ್ತ ಇದೆ. ಕಾಣ್ತ. ನನ್ನ ಹೆಸರು ಅಜಯ್. ನಾನು ನನ್ನ ಚಟುವಟಿಕೆ ವಾಹಕ ಅವಾಹಕ. ವಾಹಕ ಅಂದರೆ ಕರೆಂಟ್ ಹರಿಯುತ್ತದೆ, ಅದು ವಾಹಕ. ಹರಿಯುವುದು ವಾಹಕ. ಅದ್ರ ಮೂಲಕ ಕರೆಂಟ್ ಹರಿಯಲ್ಲ, ಅದು ಅವಾಹಕ. ಪೆನ್ಸಿಲ್ ಪೆನ್ಸಿಲ್ ಪೆನ್ಸಿಲಿಗೆ ಹರಿಯುತ್ತಾ ಅಲ್ಲಿ ಮದ್ದಿಗೆ ಹರಿಯುತ್ತಾ? ಪೆನ್ಸಿಲಿಗೆ ಯಾಕೆ ಹರಿಯಲ್ಲ? ಅದು ಕಟ್ಟಿಗೆ. ಕರೆಂಟಿನ ಕೆಲಸ ಮಾಡ್ಬೇಕಾದ್ರೆ ಯಾವ ತರ ಸ್ಲಿಪ್ಪರ್ ಹಾಕೋಬೇಕು? ಯಾಕೆ? ಅದು ಕರೆಂಟ್. ಯಾರಿಗಾರ ಕರೆಂಟ್ ಶಾಕ್ ಹೊಡೆದ್ರೆ ಅವ್ರನ್ನ ರಕ್ಷಿಸ್ಬೇಕಂದ್ರೆ ನಾವೇ ಹೋಗಿ ಹಿಡ್ಕೊಂಡ್ಬಿಡೋದ ಅವ್ರನ್ನ? ನಮ್ಮ ಮುಖಾಂತರ ವಿದ್ಯುತ್ ಹರಿಯುತ್ತಾ? ನಾವು ವಾಹಕನ ಅವಾಹಕನ? ನಮ್ಮ ಮುಖಾಂತರ ವಿದ್ಯುತ್ ಹರಿತದ? ಮನುಷ್ಯನಿಗೆ ಕರೆಂಟ್ ಶಾಕ್ ಹೊಡೆಯಲ್ಲ. ಅಂದ್ರೆ ಹಿಂಗ್ ಗೊತ್ತಾಗಲ್ಲ ಸರ್. ಸ್ವಲ್ಪ ಹೈ ಪವರ್ ಇದ್ರೆ ಗೊತ್ತಾಗ್ತದೆ. ಇಲ್ಲಿ ಬ್ಯಾಟ್ರಿ ಗೊತ್ತಾಗಲ್ಲ, ಹೈ ಪವರ್ ಇದ್ರೆ ಗೊತ್ತಾಗುತ್ತೆ. ಮತ್ತೆ ನೀರಿನ ಮುಖಾಂತರ ಹರಿತೈತಿ. ಇದ್ರ ಕಾನ್ಸೆಪ್ಟ್ ಏನ್ ಮಕ್ಕಳಿಗೆ ಅಂದ್ರೆ, ಕರೆಂಟಿನ ಕೆಲಸ ಮಾಡ್ಬೇಕಾದ್ರೆ ಈ ತರ ವಸ್ತುಗಳನ್ನ ಬಳಸಬೇಕು, ಇವು ಬಳಸಬಾರ್ದು ಅಂತ. ಯಾರಿಗೆ ಕರೆಂಟ್ ಶಾಕ್ ಕೊಡ್ತಾ ಬಡ ಬಡ ಕರೆಂಟ್ ಬಳಸಬಾರ್ದು. ಯಾವ ಒಂದು ಇರುತ್ತೆ, ಯಾವ ಒಂದು ಇರಲ್ಲ. ಅದಕ್ಕೆ ಬಳಸೋದು. ಲೋಹಗಳ ಮುಖಾಂತರ ಹರಿಯುತ್ತಾ? ಹರಿಯುತ್ತದೆ. ಟೈಲ್ಸ್ ಮೂಲಕ ಹರಿಯೋದಿಲ್ಲ, ಪ್ಲಾಸ್ಟಿಕ್ ಮೂಲಕ ಹರಿಯೋದಿಲ್ಲ, ಕಲ್ಲಿನ ಮೂಲಕ ಹರಿಯೋದಿಲ್ಲ. ನನ್ನ ಹೆಸರು ಪುರುಷೋತ್ತಮ. ನಾನು ಓದುತ್ತಿರುವುದು 5ನೇ ತರಗತಿ. ನನ್ನ ಚಟುವಟಿಕೆ ದ್ರವ್ಯದ ಸ್ಥಿತಿಗಳು. ಘನ, ದ್ರವ, ಅನಿಲ. ಘನ ವಸ್ತುವಿನಲ್ಲಿ ಕಣಗಳು ನಿರ್ದಿಷ್ಟ ಮತ್ತು ಒತ್ತೊತ್ತಾಗಿ ಜೋಡಿಸಲ್ಪಟ್ಟಿರುತ್ತವೆ. ಉದಾಹರಣೆ ಕಬ್ಬಿಣ, ಕಲ್ಲು, ಕಟ್ಟಿಗೆ. ಕಲ್ಲು ಒತ್ತೊತ್ತಾಗಿ ಜೋಡಿಸಲ್ಪಟ್ಟಿರುತ್ತದೆ. ಕಬ್ಬಿಣ ಒತ್ತೊತ್ತಾಗಿರುತ್ತದೆ. ಕಟ್ಟಿಗೆ ಒತ್ತೊತ್ತಾಗಿರುತ್ತದೆ.
ದ್ರವವಸ್ತುವಿನಲ್ಲಿ ಕಣಕ್ಕಿಂತ ಸ್ವಲ್ಪ ವಿರಳವಾಗಿರುತ್ತವೆ. ದ್ರವವಸ್ತುವಿನಲ್ಲಿ ಜಾರುವ ಗುಣವನ್ನು ಹೊಂದಿರುತ್ತವೆ. ಹೇಳು ಆಯ್ತಾ ನಿಂದ. ಅನಿಲ ವಸ್ತುವಿನಲ್ಲಿ ತುಂಬಾ ಕಣಗಳು ತುಂಬಾ ವಿರಳವಾಗಿರುತ್ತವೆ. ಆಕ್ಸಿಜನ್ ಹೊಗೆ ತೋರಿಸುತ್ತೇನೆ. ಇಲ್ಲಿ ಈ ಮೂಲೆಯಲ್ಲಿ ಹಚ್ಚಿದರೆ ಆ ಮೂಲೆಯಲ್ಲಿ ನನ್ನ ಹೆಸರು ಸುರೇಶ. ನಾನು ಓದ್ತಿರೋದು 4ನೇ ತರಗತಿ. ನನ್ನ ಪ್ರಯೋಗ ಗಾಳಿಗೆ ತೂಕವಿದೆ. ಒಂದು ಬಲೂನ್ನಲ್ಲಿ ಸ್ವಲ್ಪ ಗಾಳಿ ಊದಿ ಇನ್ನೊಂದು ಬಲೂನ್ನಲ್ಲಿ ಜಾಸ್ತಿ ಗಾಳಿ ಊದಿ ಇನ್ನೊಂದು ಬಲೂನ್ನಲ್ಲಿ ಒಯ್ಯುತ್ತೇನೆ. ಇದರಿಂದ ಏನು ಅರ್ಥವಾಯಿತಂದ್ರೆ ಗಾಳಿಗೆ ತೂಕವಿದೆ. ನಾನು ಸುಮ್ಮನೆ 4ನೇ ತರಗತಿ. ನಮ್ಮ ಚಟುವಟಿಕೆ ವಸ್ತುಗಳು ಉರಿಯೋದಕ್ಕೆ ಆಮ್ಲಜನಕ ಬೇಕು. ಇವಾಗ ಆರೋಗಿದೆ. ಇದ್ರಾಗ ಆಮ್ಲಜನಕ ಇದ್ದಿಲ್ಲ, ಅದಕ್ಕೆ ಇದಕ್ಕ ವಸ್ತು ಉರಿಯಲ್ಲ, ಆಮ್ಲಜನಕ ಬೇಕು. ಸ್ವಲ್ಪ ದೂರ ಆಮ್ಲಜನಕ ಸ್ವಲ್ಪ ಏಕವಾರ್ಷಿಕ ಸಸ್ಯಗಳು 1 ವರ್ಷ ಅಥವಾ 1 ಅವಧಿಯಲ್ಲಿ ಹೂ ಬಿಟ್ಟು ಕಾಯಾದ ಮೇಲೆ ನಾಶ ಆಗುವ ಸಸ್ಯ. ಜೋಳ, ಭತ್ತ, ಹತ್ತಿ. ನನ್ನ ಹೆಸರು ಕೇಶವ. ನಾನು ಓದುತ್ತಿರೋದು 5ನೇ ತರಗತಿ. ನನ್ನ ಚಟುವಟಿಕೆ ವರ್ಷಗಳು ಏಕವಾರ್ಷಿಕ ಮತ್ತು ದ್ವೈವಾರ್ಷಿಕ ಸಸ್ಯಗಳು. 2 ವರ್ಷ ಅಥವಾ 2 ಋತುವರೆಗೆ ಹೂ ಬಿಟ್ಟು ಕಾಯಾಗಿ ಉತ್ಪತ್ತಿ ಮಾಡುವ ಸಸ್ಯಗಳು. ಉದಾಹರಣೆ ಬೀಟ್ರೂಟ್, ತರಕಾರಿಗಳು, ಅಡಿಕೆ. ಬಹುವಾರ್ಷಿಕ ಸಸ್ಯಗಳು ಹಲವಾರು ವರ್ಷವರೆಗೆ ಬದುಕಿ ಹೂ ಬಿಟ್ಟು ಸಸ್ಯ ಆದಮೇಲೆ ನಾಶವಾಗುವ ಸಸ್ಯಗಳು. ತೆಂಗಿನ ಮರ, ಬೇವಿನ ಮರ, ಆಲದ ನನ್ನ ಚಟುವಟಿಕೆ ಪ್ರಾಣಿ ಮೂಲ ಆಹಾರ ಪದಾರ್ಥಗಳು, ಸಸ್ಯ ಮೂಲ ಆಹಾರ ಪದಾರ್ಥಗಳು. ಹುಲ್ಲು, ಹಾಲು, ಮಾಂಸ, ಮೊಟ್ಟೆ, ಮಜ್ಜಿಗೆ, ತುಪ್ಪ. ಇವೆಲ್ಲವೂ ಮಾಂಸ ಆಹಾರ, ಪ್ರಾಣಿ ಮೂಲ ಆಹಾರ ಪದಾರ್ಥಗಳು. ಸಸ್ಯ ಮೂಲ ಆಹಾರ ಪದಾರ್ಥಗಳು ಅಕ್ಕಿ, ನವಣೆ, ಸಜ್ಜೆ, ಮಾವು, ರಾಗಿ, ಹೂಕೋಸು, ಮೆಂತೆ, ಕ್ಯಾರೆಟ್, ಮುಲ್ಲಂಗಿ. ರಾಗಿಯಲ್ಲಿ ಕಾರ್ಬನ್ ಡೈಆಕ್ಸೈಡ್ ಇದೆ, ಲಿಪಿಡ್ ಇದೆ, ಪ್ರೋಟೀನ್ ಇದೆ, ವಿಟಮಿನ್ ಇದೆ, ಲವಣ ಖನಿಜಗಳಿವೆ. ಟೊಮೆಟೊದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಇದೆ, ಪ್ರೋಟೀನ್ ಇದೆ, ಲಿಪಿಡ್ ಇದೆ, ವಿಟಮಿನ್ ಇದೆ, ಲವಣ ಖನಿಜಗಳಿವೆ. ಉಳ್ಳಾಗಡ್ಡೆ ಕಾರ್ಬನ್ ಡೈಆಕ್ಸೈಡ್ ಇದೆ, ಪ್ರೋಟೀನ್ ಇದೆ, ವಿಟಮಿನ್ ಇದೆ, ಸಸ್ಯಮೂಲ ಆಹಾರ ಪದಾರ್ಥಗಳಿವೆ. ಉಳ್ಳಾಗಡ್ಡೆ ಒಳಗೆ ಅದೆಲ್ಲ ಇದೆಯಾ? ಓಕೆ. ಕರಿಬೇವಿಂದ ಹೇಳು. ಕರಿಬೇವಲ್ಲಿ ಕಾರ್ಬನ್ ಡೈಆಕ್ಸೈಡ್ ಇದೆ, ಪ್ರೋಟೀನ್ ಇದೆ, ವಿಟಮಿನ್ ಸಿ ಇದೆ.
ಆಯ್ತಾ? ನನ್ನ ಹೆಸರು ಯಶ್ವಂತ. ನಾನು ಓದುತ್ತಿರುವಾಗ 4ನೇ ತರಗತಿ. ನನ್ನ ಪ್ರಯೋಗ ಸಿರಿಧಾನ್ಯ ಉಪಯೋಗಗಳು. ಸಿರಿಧಾನ್ಯಗಳನ್ನು ಕಡಿಮೆ ನೀರನ್ನು ಬಳಸಿ ಕಡಿಮೆ ವಾಯು ಅವಧಿಯಲ್ಲಿ ಬೆಳೆಯುವುದು. ಇವು ಬಹುತೇಕ ಪರಿಸರ ವಾಯುದಲ್ಲಿ ಒಂದಕ್ಕಿಂತ ಹೆಚ್ಚು ಪೋಷಕಾಂಶಗಳಿವೆ. ಅದರಲ್ಲೂ ರಾಸಾಯನಿಕ ಗೊಬ್ಬರ, ಕೊಟ್ಟಾಗಿ, ಸಂಕ ಹೇಳ ನೋಡ್ಕೊಂಡು ಹೇಳು, ಏನು ಪರವಾಗಿಲ್ಲ, ಹೇಳಪ್ಪಿ, ಗಾಬರಿ ಆಗಬೇಡ. ಉದಾಹರಣೆ ಜೋಳ, ಸಜ್ಜೆ, ಜೋಳ, ಸಜ್ಜೆ, ರಾಗಿ, ಬರಗು, ಕುರಳೆ, ಸಂತೆ, ರಾಗಿ, ಆರ್ಕೋ ಇವುಗಳು ಹೌದಾ? ಶಕ್ತಿ ಬರ್ತದ ಅದನ್ನೆಲ್ಲ ತಿಂದ್ರ? ಹಾಂ, ಜೀವ. ನಾನು ಓದುತ್ತಿರೋದು 5ನೇ ತರಗತಿ. ನನ್ನ ಪ್ರಯೋಗ ಸಿದ್ಧಪಡಿಸಿದ ಆಹಾರ ಪೊಟ್ಟಣಗಳು. ತೋರ್ಸು. ಪ್ಯಾಕೆಟ್ ಎನರ್ಜಿ 0 ಫ್ಯಾಟ್, ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ 0 ಗ್ರಾಮ್, ವಿಟಮಿನ್ 0 ಗ್ರಾಮ್, ಫ್ಯಾಟ್ 0 ಗ್ರಾಮ್, ಸೋಡಿಯಂ 3 ಗ್ರಾಮ್. ಎಣ್ಣೆ ಪ್ಯಾಕೆಟ್ ಎನರ್ಜಿ 900.0, ಪ್ರೋಟೀನ್ 0, ಕಾರ್ಬೋಹೈಡ್ರೇಟ್ಸ್ 0, ಟೋಟಲ್ ಶುಗರ್ಸ್ 0, ಹೈ ಡೆಡ್ ಶುಗರ್ಸ್ 0. ಅಷ್ಟಿದ್ರೆ ತಿನ್ಬೇಕಾ ತಿನ್ನಬಾರ್ದಾ? ತಿನ್ಬೇಕು. ಹೌದಾ? ಓಕೆ, ಆಯ್ತಾ? ಅನ್ನಿಂದ. ನನ್ನ ಹೆಸರು ಮೈನಾಜ. ನಾನು 4ನೇ ತರಗತಿ. ನನ್ನ ಚಟುವಟಿಕೆ ಸಾಂದ್ರತೆ. ಮೊಟ್ಟೆ ನೀರು, 1 ಗ್ಲಾಸ್ ನೀರು ತಗೊಂಡಿನಿ, ಅದರಲ್ಲಿ ಮೊಟ್ಟೆ ಹಾಕ್ತೀನಿ. ಏನಾಯ್ತು ಮೊಟ್ಟೆ? ಏಕೆ ಮುಳುಗಿತು? ಅಲ್ಲ, ಇದು ಮೊಟ್ಟೆಯ ಸಾಂದ್ರತೆಗಿಂತ ಹೆಚ್ಚಾಗಿದ್ದರಿಂದ ಇದು ಮುಳುಗಿತು. ನನ್ನ ಹೆಸರು ಸಂತೋಷ್. ನಾನು ಓದುತ್ತಿರುವುದು 4ನೇ ತರಗತಿ. ನನ್ನ ಚಟುವಟಿಕೆ ಸಾಂದ್ರತೆಗಳು. 4 ಗ್ಲಾಸ್ನಲ್ಲಿ ಮೊಟ್ಟೆಯನ್ನು ಹಾಕುತ್ತಿದ್ದೇವೆ. ಸ್ವಲ್ಪ ಕೇಳ್ಸಂಗೆ ಹೇಳು. ಕೇಳು. ನೀವೇ ಹೇಳ್ಬೇಕು ಸರ್. ಈಗ ಮೊಟ್ಟೆ ಏನಾಯ್ತು? ಏನಾಗಿದೆ? ನೋಡ್ರಿ ಕೆಳಗೆ ನೋಡ್ರಿ, ಕೆಳಗಿಂತನೇ ಹೋಗಿಲ್ಲ. ಆ ಕಡೆ ಹಾಕಿದ್ದು ಕೆಳಗೈತೆ, ನಿಂದ ಮೇಲೆ ಐತೆ. ನಿನ್ನ ಹೆಸರು ಹೇಳು. ನನ್ನ ಹೆಸರು ದೀಕ್ಷಾ. ನಾನು ಓದುತ್ತಿರುವುದು 5ನೇ ತರಗತಿ. ನನ್ನ ಚಟುವಟಿಕೆ ಸೌರಮಂಡಲ, ಸೂರ್ಯನ ಪರಿವಾರ. ಸೂರ್ಯನ ಸುತ್ತ 8 ಗ್ರಹಗಳಿವೆ. ನನ್ನ ಹೆಸರು ಚೈತನ್ಯ. ನಾನು ಓದುತ್ತಿರೋದು 5ನೇ ತರಗತಿ. ಅತಿ ಚಿಕ್ಕ ಗ್ರಹ ಬುಧ, ಅತಿ ದೊಡ್ಡ ಗ್ರಹ ಗುರು. ಏಕೈಕ ಜೀವಿಗಳನ್ನು ಹೊಂದಿರುವ ಗ್ರಹ ಭೂಮಿ. ಗುರು, ಶನಿ, ಯುರೇನಸ್, ನೆಪ್ಚೂನವು ಉಂಗುರಗಳು ಹೊಂದಿವೆ. ಅತಿ ಹೆಚ್ಚು ಉಂಗುರಗಳನ್ನು ಹೊಂದಿರುವ ಗ್ರಹ ಶನಿ. ಶನಿಯಲ್ಲಿ ಬುಧ, ಭೂಮಿ, ಮಂಗಳ, ಶುಕ್ರ ಇವು ಬರೀ ಕಣ್ಣಲ್ಲಿ ನೋಡಬಹುದು. ಗುರು, ಶನಿ, ಯುರೇನಸ್, ನೆಪ್ಚೂನ್. ಸಾಮಾನ್ಯವಾಗಿ ಇವು 4 ಗ್ರಹಗಳನ್ನು ದೂರ ಕಣ್ಣಿನಿಂದ ನೋಡಬಹುದು. ಮತ್ತೆ ಯಾರು ಎಕ್ಸ್ಪ್ಲೇನ್ ಮಾಡ್ರಿ, ಆಯ್ತಾ? ಪ್ರಕಾಶಮಾನವಾದ ಗ್ರಹ ಗ್ರಹ ಚಂದ್ರ, ಶುಕ್ರ. ಇವು ಬೆಳಗಿನ ಚುಕ್ಕೆ ಇದು ಬೆಳಗಿನ ಚುಕ್ಕೆ ಇದು ಎದ್ದು ಹೊಡುತ್ತಿದೆ. ಚೆನ್ನಾಗಿ ಭೂಮಿಯ ನೈಸರ್ಗಿಕ ಉಪಗ್ರಹ ಚಂದ್ರ. ನನ್ನ ಹೆಸರು ಸಂಗೀತ. ನಾನು ಓದುತ್ತಿದ್ದ 5ನೇ ತರಗತಿ. ನನ್ನ ಚಟುವಟಿಕೆ ದ್ರವದ ಗುಣಲಕ್ಷಣಗಳು. ನಾನು ಗ್ಲಾಸ್ ತುಂಬ ನೀರು ಹಾಕಿದ್ದೇನೆ. ನಾನು ಈ ಕೊಲ್ಲಿನ ಕಲ್ಲು ಕುಡಿತೆ. ನೀರು ಚೆನ್ನಾಗಿ ಆಯ್ತಾ ನಿಂದ? ನನ್ನ ಹೆಸರು ಸಂಜನ. ನಾನು ಓದುತ್ತಿರೋದು 5ನೇ ತರಗತಿ. ನನ್ನ ಚಟುವಟಿಕೆ ದ್ರವ್ಯದ ಗುಣಲಕ್ಷಣಗಳು.
ಏನಾಗುತ್ತೆ ನೀನೇ ಹೇಳ್ಬೇಕು, ಎಕ್ಸ್ಪ್ಲೇನ್ ಮಾಡಿ. ಸಮತೋಲನ ಇಲ್ಲದಕ್ಕೆ ಒಂದು ಕಡೆ ಬಾಗುತ್ತಾ? ಒಂದು ಹೊಡೆದ್ರೆ ಒಂದು ಕಡೆ ಬಾಗುತ್ತಾ? ಸಮತೋಲನ ಇಡ್ಬೇಕಂದ್ರೆ ಎರಡು ಈಕ್ವಲ್ ಓದಬೇಕಾ? ನನ್ನ ಹೆಸರು ವನಿತಾ. ನಾನು ಓದ್ತಿರೋದು 4ನೇ ತರಗತಿ. ನನ್ನ ಚಟುವಟಿಕೆ ಮುಳುಗುವುದು ಮತ್ತು ತೇಲುವುದು. ತೋರಿಸುತ್ತಿದ್ದೇನೆ. ಮುಳುಗಿತು. ಹೇಗೆ ಮುಳುಗಿತು? ಮುಳುಗಿದಾಗ ಏನಾಯ್ತಮ್ಮಿ? ಈ ಸಾಂದ್ರತೆಯು ಹೆಚ್ಚಾಗಿ ಇರುತ್ತದೆ. ಮುಳುಗುತ್ತದೆ. ತೇಲೋದು ಯಾವುದು? ತೋರ್ಸ್, ಮತ್ತೆ ಎಕ್ಸ್ಪ್ಲೇನ್ ಮಾಡು. ಈಗ ತೋರಿಸ್ತಾಳ? ನಿಂದ ಆಯ್ತಾ ಕಾನ್ಸೆಪ್ಟ್? ಮುಳುಗ ವಸ್ತುಗಳೆಲ್ಲ ಹಾಕು ಅದರಲ್ಲಿ. ಮುಳುಗಿತು. ಬಳೆ. ಇವೆಲ್ಲ ಮುಳುಗ ವಸ್ತುಗಳ? ನಿಂದು ತೇಲ ವಸ್ತುಗಳಮ್ಮ? ನನ್ನ ಹೆಸರು ಭಾರತಿ. ನಾನು ಓದುತ್ತಿರುವುದು 4ನೇ ತರಗತಿ. ನನ್ನ ಚಟುವಟಿಕೆ ತೇಲುವುದು ಮತ್ತು ಹಾಕುತ್ತಿದ್ದೇನೆ. ಏನಾಯ್ತು? ತೇಲುತ್ತದೆ. ಈ ಸಾಂದ್ರತೆಯು ಕಡಿಮೆ ಇರುವುದರಿಂದ ಈ ವಸ್ತು ತೇಲಿತು. ಈ ತೇಲ ವಸ್ತುಗಳಿಗೆ ಸಾಂದ್ರತೆ ಕಮ್ಮಿ ಇರುತ್ತೆ, ಅದಕ್ಕೆ ತೇಲುತ್ತದ. ಓಕೆ, ಡನ್. ನನ್ನ ಹೆಸರು ಪೌನ. ನಾನು ಓದಿರೋದು 4ನೇ ತರಗತಿ. ನನ್ನ ಚಟುವಟಿಕೆ ಇದು ಗಾಳಿಗೆ ಮೇಲೆ ಮುಖ ಕಡಿಮೆ ಇದೆ. ತೋರ್ಸು. ಫಸ್ಟ್ ಬಿ ಒತ್ತಿರ್ಕ ಬಗ್ಸ್ಕೊಡ ಗೊತ್ತಿಲ್ಲ ಅವನ ಒತ್ತಿರ್ಬೇಕು. ಮೇಲೆ ಒತ್ತಿರ್ಕ ಫಸ್ಟ್ ಬಿ ಒತ್ತಿರ್ಕ. ಗಾಳಿ ಹೋಗ್ಬಾರ್ದು ಪುಟ್ಟ, ಗಾಳಿ ಮೇಲೆ ಪ್ರೆಸ್ ಮಾಡ್ಬೇಕು. ಸ್ವಲ್ಪ ಗಾಳಿ ಸಹಿತ ಹೊರಗಡೆ ಬರ್ತದೆ. ನೀನ್ ಫಸ್ಟ್ ಒತ್ತಡನ ನಾವು ಬೇಸ್ ಅವಾಗ ಮೇಲ್ಮುಖ ಒತ್ತಡ ಇದೆ ಗಾಳಿಗೆ. ನೀರಿಗೆ ಅಂಟಿಲ್ಲಪ್ಪ. ಗುಡ್, ನಿನ್ ಕಾನ್ಸೆಪ್ಟ್ ಕರೆಕ್ಟ್ ಐತ್ ನೋಡಪ್ಪ ಇವಾಗ. ಓಕೆ, ನೀರಿಗೆ ಅಂಟಿಲ್ಲ.